ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಡೆಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದೆ. ಬರುವ ತಿಂಗಳು 5 ತಾರೀಕಲ್ಲಿ ವಿಧಾನಸಭೆಯ 70 ಸೀಟ್ಗಳಲ್ಲಿ ಚುನಾವಣೆ ನಡೆಯಲಿದೆ. ಫೆಬ್ರವರಿ 8 ತಾರೀಕು ಫಲಿತಾಂಶ ಘೋಷಣೆ ನಡೆಯಲಿದೆ ಅಂತ ನಿನ್ನೆ ಚುನಾವಣೆಯ ಆಯೋಗ ಹೇಳಿದೆ. ಕಳೆದ 3 ಅವಧಿಯಲ್ಲಿ ಅಧಿಕಾರದಲ್ಲಿದ್ದ ಆಮ್ ಆದ್ಮಿ ಪಕ್ಷದ ವಿರೋಧಿ ಅಲೆ ಡೆಲ್ಲಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿರೋಧಿ ಅಲೆ ಬಿಸಿಗೆ ತತ್ತರಿಸಿ ಹೋಗಿರುವ ಆಮ್ ಆದ್ಮಿ ಪಕ್ಷ ಸದ್ಯ ಉಚಿತ ಸ್ಕೀಮ್ಸ್ಗಳ ಮೊರೆ ಹೋಗಂತಿದೆ. ಇಷ್ಟು ದಿವಸ ತಾನಾಡಿದ್ದೆ ಆಟ ಅಂತ ಮೆರಿತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಈ ಸಾರಿ ತನ್ನ ಗೆಲುವು ಅಷ್ಟು ಸುಲಭ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಈಗ ಕರೆಂಟ್ ಬಿಲ್ ಕೊಡ್ತೀವಿ, ಉಚಿತ ನೀರ್ ಕೊಡ್ತೀವಿ, ರೇಷನ್ ಕೊಡ್ತೀವಿ ಅಂತ ಜನರ ಕಿವಿ ಮೇಲೆ ಹೂ ಇಡುವ ಕೆಲಸ ಮಾಡೋಕೆ ಶುರು ಮಾಡಿದ್ದಾರೆ. ಆದ್ರೆ ಡೆಲ್ಲಿ ಜನ ಮಾತ್ರ ಮೋದಿ ಮೋದಿ ಅಂತ ಮೋದಿ ಅಲೆಯಲ್ಲೇ ತೇಲ್ತಾ ಇರೋ ಹಾಗಿದೆ. ಕಳೆದ ಲೋಕಸಭೆಯಲ್ಲಿ ಡೆಲ್ಲಿಯ 7ಕ್ಕೆ 7 ಸೀಟ್ ಗೆದ್ದಿರುವ ಬಿಜೆಪಿ ವಿಧಾನಸಭೆಯಲ್ಲಿ ಕೂಡ ಭಾರಿ ರಣತಂತ್ರ ರೂಪಿಸಿ ಅಧಿಕಾರಕ್ಕೆ ಬರುವ ಪ್ರಯತ್ನ ನಡೆಸಿದೆ. ಇನ್ನು ಕಾಂಗ್ರೆಸ್ ಅಂತೂ ಇಲ್ಲಿ ಕೇಳಲೇಬೇಡಿ. 15 ವರ್ಷದ ಹಿಂದೆ ಶೀಲಾ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಕಾಂಗ್ರೆಸ್ ಸದ್ಯ ರಾಜ್ಯದಲ್ಲಿ ತಳ ತಪ್ಪಿಸಿಕೊಂಡು ಕೂತಿದೆ. ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಲಾಭ ಪಡೆದು ಅಧಿಕಾರಕ್ಕೆ ಬಂದ ಅರವಿಂದ್ ಕೇಜ್ರಿವಾಲ್ ತಾವು ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದು ಭ್ರಷ್ಟಾಚಾರನೇ. ಅಬಕಾರಿ ಹಗರಣ, ವಕ್ಫ್ ಮಂಡಳಿ ನೇಮಕಾತಿ ಹಗರಣ, ಶೀಶ್ ಮಹಲ್ ಹಗರಣ, ಅದಲ್ಲದೆ ಕೇಜ್ರಿವಾಲ್ ಸಂಪುಟದಲ್ಲಿ ಬಹುತೇಕ ಸಚಿವರ ಮೇಲೆ ಭಾರಿ ಹಗರಣದ ಆರೋಪಗಳಿವೆ. ಹೇಳೋದು ವೇದ, ಹಾಕೋದು ಗಾಳ ಅನ್ನೋ ಹಾಗೆ ತಾನು ಭ್ರಷ್ಟಾಚಾರದ ಪರಮ ವಿರೋಧಿ ಅಂತ ಬಂದು ಕೂತಿ ಕೇಜ್ರಿವಾಲ್ ಕಳೆದ 15 ವರ್ಷದಲ್ಲಿ ಡೆಲ್ಲಿಯನ್ನ ಲೂಟಿ ಮಾಡಿದ್ದಾರೆ ಅಂತ ರಾಜಧಾನಿ ಜನ ಕ್ಯಾಕರ್ಸಿ ಉಗಿತಾ ಇದ್ದಾರೆ. ಹಿಂದೆಲ್ಲ ಡೆಲ್ಲಿಯಲ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಆದ್ರೆ ಸರ್ಕಾರ ಬದಲಾವಣೆ ಆಗುತ್ತೆ ಅನ್ನುವ ಮಾತಿತ್ತು. ಆದ್ರೆ ಈಗ ಅದೆಲ್ಲ ಬದಲಾಗಿದೆ. ಇಲ್ಲಿ ಟ್ರಾಫಿಕ್ ವಿಪರೀತ ಆಗಿರೋದು, ವಾಯು ಮಾಲಿನ್ಯ ಅತಿರೇಕ ಆಗಿರೋದೆಲ್ಲ ಸದ್ಯ ಚುನಾವಣೆಯ ವಿಶೇಷಗಳು. ಮೊನ್ನೆ ನಡೆದಿರುವ ಬಿಜೆಪಿ ರ್ಯಾಲಿಯಲ್ಲಿ ಕೂಡ ಮೋದಿಜಿ ಅವರು ಅದೇ ವಿಷಯವನ್ನ ಪ್ರಸ್ತಾಪ ಮಾಡಿ ಆ ಪಕ್ಷ ಅನ್ನೋದು ಆಪತ್ತಿ ಅಂತ ಕರೆದ್ರು. ಮೋದಿ ರ್ಯಾಲಿಯಲ್ಲಿ ಸೇರಿರುವ ಜನ ನೋಡಿಯೇ ಕೇಜ್ರಿವಾಲ್ ಬುಡಕ್ಕೆ ಬೆಂಕಿ ಇಟ್ಟ ಹಾಗೆ ಆಗಿದೆ. ಡೆಲ್ಲಿಗೆ ರಾಜ್ಯದ ಸ್ಥಾನಮಾನ ಇದ್ರೂ ಕೂಡ ಕೆಲವೊಂದು ವಿಷಯದಲ್ಲಿ ಡೆಲ್ಲಿ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣ ಇದೆ. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಕೇಂದ್ರ ಸರ್ಕಾರದ ನೇರ ಆಧೀನದಲ್ಲಿದೆ. ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ಆಯ್ಕೆ ಮಾಡಿ ಕೇಂದ್ರ ಸರ್ಕಾರ ಡೆಲ್ಲಿ ಮೇಲೆ ನಿಯಂತ್ರಣವನ್ನ ಸಾಧಿಸುತ್ತೆ. ಹಾಗಾಗಿ ಕಳೆದ 10 ವರ್ಷಗಳಿಂದ ಕೇಜ್ರಿವಾಲ್ ಸರ್ಕಾರ ಮೋದಿ ಸರ್ಕಾರದ ಜೊತೆ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ಜಂಗಿ ಕುಸ್ತಿ ನಡೆಸ್ತಾ ಬಂತು. ಡೆಲ್ಲಿಯಲ್ಲಿ ಒಟ್ಟು 1.5 ಕೋಟಿ ಮತದಾರರಿದ್ದಾರೆ. ಒಟ್ಟು 70 ಸದಸ್ಯ ಬಲದ ಅಸೆಂಬ್ಲಿಯಲ್ಲಿ ಕಳೆದ 2 ಟರ್ಮ್ನಲ್ಲಿ ಕಾಂಗ್ರೆಸ್ 0. ಆಮ್ ಆದ್ಮಿಯಲ್ಲಿ ಗಣನೀಯವಾಗಿ ಕಳೆದ 3 ಚುನಾವಣೆಗಳಲ್ಲಿ ಮೇಲ್ಕೈ ಸಾಧಿಸ್ತಾ ಬಂದಿದೆ. 3 ಅವಧಿಗೆ ಅಧಿಕಾರದಲ್ಲಿದ್ದ ಆಮ್ ಆದ್ಮಿ ಪಕ್ಷ ನಡೆಸಿದ್ದ ಭ್ರಷ್ಟಾಚಾರದಿಂದ ಜನ ಬೇಸತ್ತು ಹೋಗಿರುವ ಸುದ್ದಿ ಇದೆ. ಮಿತಿ ಮೀರಿರುವ ವಾಯು ಮಾಲಿನ್ಯಕ್ಕೆ ಕೇಜ್ರಿವಾಲ್ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಇರುವ ಕುರಿತು ಜನ ಆಕ್ರೋಶ ಅಲ್ಲಿ ವ್ಯಕ್ತವಾಗಿದೆ. ಭ್ರಷ್ಟಾಚಾರ ಕೇಸಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವುದನ್ನು ಅನುಕಂಪವಾಗಿ ಪರಿವರ್ತಿಸಿ ವೋಟ್ ಪಡಿಬಹುದು ಅಂತ ಹಳೆಯ ತಂತ್ರಕ್ಕೆ ಆಪ್ ಮೊರೆ ಹೋಗಿದೆ. ಹಾಗೆ ಕಾಣಿಸ್ತಾ ಇದ್ರೂ ಕೂಡ ಡೆಲ್ಲಿ ಜನ ಕೇಜ್ರಿವಾಲ್ ಪಟ್ಲ ನಾಟಕವನ್ನು ನಂಬಲು ತಯಾರ್ ಇಲ್ಲ ಅಂತ ಕಾಣಿಸ್ತಾ ಇದೆ. ಒಟ್ಟಾರೆ ರಾಜಧಾನಿಯ ಚುನಾವಣೆ ಕಣ ರಂಗೇರ್ತಾ ಬರ್ತಾ ಇದೆ. 70 ಕ್ಷೇತ್ರಗಳು ಕೂಡ ಮೋದಿ ಜಪ ಮಾಡ್ತಾ ಇರೋದು ಕಾಣ್ತಾ ಇದೆ. ಮಾಧ್ಯಮಗಳು ಇಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಆದ್ರೂ ಡೆಲ್ಲಿಯಲ್ಲಿ ನಡೆಯೋದು ಆಪ್ ಹಾಗೂ ಬಿಜೆಪಿ ನಡುವಿನ ನೇರ ಸ್ಪರ್ಧೆ ಮಾತ್ರ. ಮತದಾನ ಪಟ್ಟಿಯಲ್ಲಿ ಅಕ್ರಮ ನಡೀತಾ ಇದೆ. ಬಿಜೆಪಿ ತನಗೆ ಬೇಕಾದ ಹಾಗೆ ಮತದಾನ ಪಟ್ಟಿಯ ಪರಿಷ್ಕರಣೆ ನಡೆಸ್ತಾ ಇದೆ ಅಂತ ಸುಳ್ಳು ಹಬ್ಬಿಸಿದ ಆಮ್ ಆದ್ಮಿ ನಾಯಕರಿಗೆ ಚುನಾವಣೆ ಆಯೋಗ ಕೂಡ ಸರಿಯಾಗಿ ಬಿಸಿ ಮುಟ್ಟಿಸಿದೆ. ಎಲ್ಲ ನಾಯಕರ ಎದುರಲ್ಲೇ ಚುನಾವಣೆಯ ಮತದಾನ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೀತಾ ಇದೆ. ಯಾವ ಅಕ್ರಮ ಕೂಡ ನಡೆಯುವುದಿಲ್ಲ,
ನಡೆಯಕ್ಕೆ ಸಾಧ್ಯ ಕೂಡ ಇಲ್ಲ ಅಂತ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಮುಖ್ಯ ಚುನಾವಣೆ ಆಯುಕ್ತ ರಾಜೀವ್ ಕುಮಾರ್ ಅವರು ತಿಳಿಸಿದ್ದಾರೆ. ಒಟ್ಟಾರೆ ಡೆಲ್ಲಿ ಚುನಾವಣೆ ಕಣ ನಡುಗುವ ಚಳಿಯಲ್ಲಿ ಕೂಡ ಬಿಸಿ ಬಿಸಿ ಆಗಿದೆ. ಮುಂದಿನ ತಿಂಗಳ ಹೊತ್ತಿಗೆ ಡೆಲ್ಲಿಯಲ್ಲಿ ಹೊಸ ಸರ್ಕಾರ ರಚನೆ ಆಗಲಿದೆ. ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ ಅನ್ನೋದು ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.